ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ನಿಂದ ಪೋಸ್ಟರ್ ಅಭಿಯಾನ ಆರಂಭ ಆಗಿದೆ. ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಬರಿಗೈನಲ್ಲಿ ಬಂದ ಗೃಹ ಸಚಿವರಿಗೆ ಧಿಕ್ಕಾರ ಅಂತ ಹೇಳಿ ಧಿಕ್ಕಾರಗಳನ್ನು ಕೂಗಿ ಈ ರೀತಿ ಪೋಸ್ಟರ್ ಹಂಚೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ರು. ಕಪ್ಪು ಪಟ್ಟಿ ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಮೈಸೂರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಈ ರೀತಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ಎಲ್ಲ ಪಾತ್ರ ಅಧ್ಯಕ್ಷರು ನೀವೇ ಸ್ವಲ್ಪ ಹಿಂದೆ ಬನ್ನಿ ಸರ್. ನಾವು ಬೇಕು ಅಂತಂದರೆ ಅಮಿತ್ ಶಾ ಉಳಿದಿರೋ ಹೋಟ್ಲ್ ವಿರುದ್ಧನೇ ದೊಡ್ಡ ಮಟ್ಟದ ದಂಗೆ ಗಲಾಟೆನ ಎಬ್ಬಿಸ್ಬೋದು. ಆದರೆ ಕಾಂಗ್ರೆಸ್ ನ್ಯಾಯಸಮ್ಮತವಾದಂಥ ಶಾಂತಿಯುತ ಹೋರಾಟಕ್ಕೆ ಬೆಲೆ ಕೊಟ್ಟಂಥ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ. ಆ ಕಾರಣಕ್ಕೋಸ್ಕರ ನಾವು ನೈತಿಕ ಹೋರಾಟವನ್ನು ಆರಂಭ ಮಾಡಿದ್ದೀವಿ. ಏನಂತಂದರೆ ಅಮಿತ್ ಶಾ ಏನು ಮೈಸೂರಿಗೆ ಬಂದಿದ್ದೀರಲ್ಲ, ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ, ಅದಕ್ಕೆ ಉತ್ತರ ಕೊಡಬೇಕು. ಏನು ಪ್ರಶ್ನೆಗಳು ಅಂತಂದರೆ, ಭಾರತದ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆ ಫೆಡರಲ್ ಸಿಸ್ಟಮಲ್ಲಿ ಇದ್ದೀವಿ. ನಾವು ಫೆಡರಲ್ ಸಿಸ್ಟಮಲ್ಲಿ ಬದುಕು ಮಾಡ್ತಾ ಇರೋದು ಭಾರತ. ನೀವು ಕರ್ನಾಟಕ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ನೀವೇನು ಮಾಡ್ತಾ ಇದ್ರಿ, ಬರಗಾಲಕ್ಕೆ ಎಷ್ಟು ಹಣ ಕೊಟ್ರಿ, ಕೇಂದ್ರದ ಯೋಜನೆಗಳಿಗೆ ಎಷ್ಟು ಹಣ ಕೊಟ್ರಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಮಾಡಿದ್ರಿ ಮೋಸ. ಈ ಥರದ ಧೋರಣೆಯನ್ನು ನಾವು ಒಪ್ಪಲ್ಲ. ನ್ಯಾಯಸಮ್ಮತವಾದಂಥ ಪಾಲು ನಮಗೆ ಬೇಕು, ನ್ಯಾಯಸಮ್ಮತವಾದಂಥ ಹಣ ತೆರಿಗೆ ನಮಗೆ ಬೇಕು. ರಾಜ್ಯ ಕಷ್ಟದಲ್ಲಿದೆ, ಆದರೂ ಕೂಡ 5 ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ 5 ಗ್ಯಾರಂಟಿ ಯೋಜನೆಗಳನ್ನು ಕೇಂದ್ರದ ಒಂದೇ ಬಿಡಿ ಕಾಸು ಇಲ್ದೇ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಅಮಿತ್ ಶಾ ಅವರು ಮೈಸೂರಿಗೆ ಆಗಮಿಸಿರೋ ಸಂದರ್ಭ ಒಂದು ಬಿಸಿ ಮುಟ್ಟಿಸೋ ರೀತಿಯಲ್ಲಿ ಪ್ರತಿಭಟನೆ ಪ್ರಯತ್ನಿಸಿದ್ದಾರೆ. ಹೇಗಾಯಿತು ಪ್ರತಿಭಟನೆ, ಮತ್ತೆ ಏನು ಉದ್ದೇಶ ಅವರದ್ದು? ವಿಜಯ್, ಕೇಂದ್ರದಿಂದ ಅನುದಾನ ತಾರತಮ್ಯವನ್ನ ಆರೋಪ ಮಾಡ್ತಿರೋದನ್ನ ಖಂಡಿಸಿ ಇವತ್ತು ಮೈಸೂರಿನಲ್ಲಿ ಮೈಸೂರು ಗ್ರಾಮಾಂತರ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಕಪ್ಪು ಪಟ್ಟಿಯನ್ನು ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಘೋಷಣೆಯನ್ನು ಕೂಗಿ ಕೇಂದ್ರ ಸರ್ಕಾರದ ಹಾಗೂ ಅಮಿತ್ ಶಾ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಬರಿಕೈಲಿ ಬಂದಿರುವಂತಹ ಗೃಹ ಸಚಿವರಿಗೆ ಧಿಕ್ಕಾರ ಅಂತೇಳಿ ಕಿಡಿಕಾರುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದೇ ವೇಳೆ ಅವರು ಅಮಿತ್ ಶಾ ಅವರ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು ಕೂಡ ಮಾಡ್ಲಿಕ್ಕೆ ಮುಂದಾದ್ರು. ಗೋಡೆಗಳಿಗೆ ಪೋಸ್ಟರ್ ಅಂಟಿಸ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ತಡೆಯುವಂತ ಕೆಲಸಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಒಂದಷ್ಟು ವಾಗ್ಯುದ್ಧಗಳು ನಡೆಯಿತು. ಅಂತಿಮವಾಗಿ ಪೊಲೀಸರ ಬಳಿ ಅಂದ್ರೆ ಪೊಲೀಸರು ಕಿತ್ಕೊಂಡು ಹೋಗಿದಂತಹ ಪೋಸ್ಟರ್ ಗಳನ್ನ ವಾಪಸ್ ಕಿತ್ಕೊಂಡು ಬಂದು ಗೋಡೆಗೆ ಅಂಟಿಸುವಂತ ಕೆಲಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡುವುದರ ಜೊತೆಗೆ ಬರ ಪರಿಹಾರ ಕೊಡೋಲೆ ಬರ್ಲಿಕ್ಕಿಲ್ಲ, ಕಾವೇರಿ ವಿಚಾರದಲ್ಲಿ ಕೂಡ ಅನ್ಯಾಯದಾಗ ಬರಲಿಲ್ಲ, ಹೆಚ್ಚು ತೆರಿಗೆಯನ್ನ ಸಂಗ್ರಹಿಸಿ ನಮ್ಮ ಪಾಲನ್ನು ನಮಗೆ ಕೊಡ್ಲಿಲ್ಲ. ಈಗ ಬರಿಗೈಲಿ ಅಮಿತ್ ಶಾ ಬಂದಿದ್ದಾರೆ, ಇದು ಎಷ್ಟು ಮಟ್ಟಿಗೆ ಸರಿ?
ಅಮಿತ್ ಶಾ ಅವರು ವಾಪಸ್ ಹೋಗ್ಬೇಕು ಅಂತ ಹೇಳಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿರುವ ಜೊತೆಗೆ ಕೇಂದ್ರ ಸರ್ಕಾರದ ಧಿಕ್ಕಾರದ ಘೋಷಣೆಯನ್ನ ಕೂಗಿದ್ರು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.